ಲಾಸ್ಟ್ ಟೈಮ್ ನಮ್ಮ ಮನೇಲಿ ಹಸ ಫಲ ಆಗಿರ್ಲಿಲ್ಲ, ಮಕ್ಕೊಂಡು ಹೋಗಿದ್ವಿ. ದೇವ್ರು ಮಡ್ಲಕ್ಕಿ ಕಟ್ಟಿ ಬಂದ್ರೆ ಫಲ ಆದ್ರೆ ಮಡ್ಲಕ್ಕಿ ಕಟ್ತೀವಿ ಅಂತ ಫಲ ಆಗಿತ್ತು. ಬಟ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸುಮಾರು 5 ತಲೆಮಾರುಗಳಷ್ಟು ಇತಿಹಾಸ ಇರ್ತಕ್ಕಂಥ ಒಂದು ಪುರಾಣವಾದಂಥ ಪ್ರಸಿದ್ಧವಾದಂಥ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಿಯ ಮಹಾತ್ಮೆ ತುಂಬಾ ದೊಡ್ಡದು. ಸೊ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಫೆಬ್ರವರಿ ಹಾಗೂ ಮಾರ್ಚ್ ಸಮಯದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ. ಏನಪ್ಪಾ ಇದು ದನಗಳ ಜಾತ್ರೆ ಎಲ್ಲಾ ಕಡೆಯೂ ನಡೆಯುತ್ತೆ, ಇಲ್ಲೇನು ವಿಶೇಷತೆ ಅಂತ ಕೇಳ್ತೀರಾ? ಆ ಒಂದು ವಿಶೇಷತೆ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಜಾತ್ರಾ ಸಮಯದಲ್ಲಿ ಗಲಭೆ ಗದ್ದಲಾಗೋದು ಸಾಮಾನ್ಯ. ಈ ಒಂದು ಗಲಭೆ ಗದ್ದಲಗಳನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಮಗೆ ಆರಕ್ಷಕರ ಅವಶ್ಯಕತೆ ಇರುತ್ತೆ. ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದೇವಿಯ ಮಹಾತ್ಮೆ ಎಂತದ್ದು ಅಂತಂದ್ರೆ, ಯಾವುದೇ ಸಂದರ್ಭದಲ್ಲೂ ಕೂಡ ಗಲಭೆ ಗದ್ದಲಗಳಿಲ್ದೇನೆ, ಆರಕ್ಷಕರ ಅವಶ್ಯಕತೆನೇ ಇಲ್ದೇನೆ ಈ ಒಂದು ಕ್ಷೇತ್ರದಲ್ಲಿ ಜಾತ್ರೆ ಅತಿ ಅದ್ದೂರಿಯಾಗಿ ಹಾಗೆ ಸಡಗರವಾಗಿ ನಡೆಯುತ್ತೆ. ಈ ಒಂದು ದೇವಸ್ಥಾನಕ್ಕೆ ಹಲವಾರು ಭಕ್ತರು ದೂರದ ಊರುಗಳಿಂದ ತಮ್ಮ ರಾಸುಗಳನ್ನ ಕರೆದುಕೊಂಡು ಬಂದು ಪೂಜೆಯನ್ನ ಮಾಡಿಸ್ತಾರೆ. ವರ್ಷಕ್ಕೊಮ್ಮೆ ನಡೆಯತಕ್ಕಂಥ ಸಿಹಳ್ಳಿಯ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಾಸುಗಳನ್ನ ಕರೆದುಕೊಂಡು ಬರ್ತಾರೆ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ರಾಸುಗಳಿಗೆ ಗರ್ಭ ನಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ದೇವಿಯ ಮುಂದೆ ಹರಕೆಯನ್ನ ಕಟ್ಕೊಂಡ್ರೆ ಖಂಡಿತ ಗರ್ಭ ನಿಲ್ಲುತ್ತೆ. ಅಂದ್ರೆ ಹಸು ಕರುವನ್ನ ಹಾಕತ್ತೆ. ಸದ್ಯಕ್ಕೆ ನಾವು ದೇವಸ್ಥಾನದ ಒಳಗಡೆ ಹೋಗೋಣ, ತಾಯಿಯ ಒಂದು ದರ್ಶನವನ್ನ ಮಾಡೋಣ. ಸದ್ಯಕ್ಕೆ ನೀವು ನೋಡ್ತಿರ್ತಕ್ಕಂಥ ದೃಶ್ಯ ಬಂದು ಆದಿಶಕ್ತಿ ಶ್ರೀ ಉಚ್ಚಮ್ಮ ದೇವಿಯವರ ಒಂದು ದೇವಸ್ಥಾನ. ಈ ಒಂದು ದೇವಿಯ ದೇವಸ್ಥಾನದ ಪಕ್ಕದಲ್ಲೇ ತಾಯಿ ಉಚ್ಚಮ್ಮ ದೇವಿಯವರ ತಂಗಿ ಚಿಕ್ಕ ಉಚ್ಚಮ್ಮ ದೇವಿ ನೆಲೆಸಿದ್ದಾರೆ. ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಿಸಿ ರಾಸುಗಳಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥ ಈ ಒಂದು ತಾಯಿಯ ಮಹಿಮೆಯ ಬಗ್ಗೆ ಇಲ್ಲಿನ ಅರ್ಚಕರು ಮಾತಾಡ್ತಾರೆ. ಬನ್ನಿ ಕೇಳೋಣ. ನನ್ನ ಹೆಸರು ನಂಜುಂಡ ಅಂತ. ಈ ದೇವಸ್ಥಾನಕ್ಕೆ ಅರ್ಚಕರು. ಇಲ್ಲೇನೇ ಬಂದ್ರು ನಮ್ಮ ಮನಸ್ಸಲ್ಲಿ ಕಷ್ಟ ಕಾರ್ಯ ಏನೇ ಇದ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊ ಹೋದ್ರೆ ನೆರವೇರುತ್ತೆ. ಇಲ್ಲ ಹೊಸ ಕಟ್ಟು ನಮ್ಮ ಕೈಲಿ ಆಯ್ತಿಲ್ಲ ಅಂದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊ ಹೋದ್ರೆ ಇನ್ನೊಡ್ಸೊಳಕ ಅವ್ರದ್ದು ಪಟ್ಕೊಳಕ ದನ ಸೇರ್ತವೆ. ನಮ್ಮ ಏನೇ ಮನ್ಕಂದ್ರು ಇಲ್ಲಿ ಮನ್ಸಲ್ಲಿ ಅಲ್ವಾಗಿ ನೆರವೇರುತ್ತೆ ನಮ್ಮ ಕೆಲಸ ಎಲ್ಲ. ಇನ್ನು ನಾ ಹಿಂದೆ ಹೇಳಿದಂತೆ ಈ ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂಥ ರೈತರು ತಮ್ಮ ರಾಸುಗಳನ್ನ ಕೂಡ ಕರೆದುಕೊಂಡು ಬರ್ತಾರೆ. ಹಾಗೆ ಗರ್ಭ ನಿಲ್ಲದಂತ ಒಂದು ರಾಸುಗಳಿಗೂ ಕೂಡ ಹರಕೆಯನ್ನ ಮಾಡ್ಕೊಳ್ಳೋದ್ರಿಂದ ಹಸು ಕರುವನ್ನ ಹಾಕುತ್ತೆ. ಸದ್ಯಕ್ಕೆ ಈ ಒಂದು ಭಕ್ತಾದಿಗಳ ಒಂದು ಅನಿಸಿಕೆಯನ್ನ ನಾವು ಕೇಳೋಣ. ಸರ್ ನಮಸ್ಕಾರ, ನಮ್ಮ ಹೆಸರು ಮೂರ್ತಿ ಅಂತ. ನಾವು ದೇವನಹಳ್ಳಿ ತಾಲೂಕು ದಾಸರಳ್ಳಿಯಿಂದ ಬಂದಿದ್ದೀವಿ, ಬೆಂಗಳೂರು ರೂರಲ್ಲು. ನಾವು ಹೋದ ವರ್ಷ ಬಂದು ಇಲ್ಲಿ ನಮ್ಮ ಹೊಸ ಫಲ ಆಗಿರಲಿಲ್ಲ, ಇಲ್ಲಿ ಮಕ್ಕೊಂಡೋಗಿದ್ದೆ. ಫಲ ಆದರೆ ನಾನು ಹೊಸ ಹಾಕೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ. ಬಟ್ ಆ ಹಸನ ಮಾಡಿಬಿಟ್ಟೆ. ಈಗ ಬೇರೆ ಒಂದು ಹೊಸ ತಗೊಂಡು ಈಗ ಪೂಜೆ ಮಾಡಿಸ್ಬೇಕು ಅಂತ ಇಲ್ಲಿಗೆ ಹಾಕೊಂಬಂದಿದ್ದೀವಿ, ಹೊಸ ಮತ್ತು ಕರನ. ನನ್ನ ಹೆಸರು ಮಧುಶ್ರೀ ಅಂತ. ದೇವನಹಳ್ಳಿಯಿಂದ ಬಂದಿದ್ದೀವಿ. ದೇವನಹಳ್ಳಿ ಹತ್ರ ದಾಸರಳ್ಳಿಯಿಂದ ಎಲ್ಲಾ ಜಾತ್ರೆಗೂ ಹೋಗ್ತಾ ಇರ್ತೀವಿ. ಸಿಹಳ್ಳಿ ನೋಡೋಣ ಅಂತ ಬಂದಿದ್ದೀವಿ. ಆದರೆ ಲಾಸ್ಟ್ ಟೈಮ್ ನಮ್ಮ ಮನೇಲಿ ಹಸ ಫಲ ಆಗಿರ್ಲಿಲ್ಲ, ಮಕ್ಕೊಂಡು ಹೋಗಿದ್ವಿ. ದೇವ್ರು ಮಡ್ಲಕ್ಕಿ ಕಟ್ಟಿ ಬಂದ್ರೆ ಫಲ ಆದ್ರೆ ಮಡ್ಲಕ್ಕಿ ಕಟ್ತೀವಿ ಅಂತ ಫಲ ಆಗಿತ್ತು. ಬಟ್ ಅದು ಮಾರಿದ್ವಿ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಹಸ ತಗೊಂಡು ಕರ ಹಾಕೊಂಡ್ ಬಂದಿದ್ದೀವಿ. ಇವತ್ತು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕಟ್ಟಿ ಜಾತ್ರೆ ನೋಡೋಣ ಅಂತ. ಮನೇಲಿ ಒಂದು ಜೊತೆ 4 ಲಕ್ಷ ಮನೇಲಿ ಬಿಟ್ಟಿದ್ವಿ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ರಥೋತ್ಸವ ಹಾಗೆ ಕೊಂಡೋತ್ಸವ ಕೂಡ ಇರುತ್ತೆ. ಈ ಮಧ್ಯದಲ್ಲಿ ದನಗಳ ಜಾತ್ರೆ ಕೂಡ ಇರುತ್ತೆ. ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಏನಿದೆ ದೇವಸ್ಥಾನದ ಹೊರಾಂಗಣ ಆವರಣ. ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಂತ ಈ ಒಂದು ದೇವಾಲಯದ ಪಕ್ಕದಲ್ಲೇ ತಾಯಿ ಶ್ರೀ ಚಿಕ್ಕ ಉಚ್ಚಮ್ಮ ದೇವಿಯ ದೇವಾಲಯ ಕೂಡ ಇದೆ. ನಾಗರಾಜು ಅಂತ ಮಳವಳ್ಳಿ.
ಪಕ್ಕ ಯೋಗಿಪುರ 3 ವರ್ಷದಿಂದ ಬರ್ತಾ ಇದೀವಿ. ಒಳ್ಳೇದಾಗುತ್ತೆ ಜಾತ್ರೆಯಲ್ಲಿ. ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ. ನಾವು ಶಿರಳ್ಳಿ ಗ್ರಾಮಕ್ಕೆ ಅಲ್ಲಲ್ಲಿ ಆಗಾಗ್ಗೆ ಬರ್ತಾ ಇರ್ತೀವಿ. ಈ ಅಮ್ಮನಿಂದ ನಮಗೆ ಒಳ್ಳೇದಾಗಿದೆ ಹೊತ್ತು ಕೆಟ್ಟದ್ದನಕ್ಕಾಗಿಲ್ಲ. ದೃಷ್ಟಿಯಾದಂಥ ಅಮ್ಮ ಇವಳು. ಇಲ್ಲಿ ಇವರು ಈ ಅಮ್ಮನ್ನ ತಿರಸ್ಕರಿಸೋದವರು ಶ್ರೇಯಸ್ಸಾಗಲ್ಲ. ಈ ಅಮ್ಮನಿಗೆ ಶರಣಾಗೇ ಹೋಗ್ಬೇಕು. ಆದ್ರಿಂದ ನಮ್ಮ ಎಲ್ರಿಗೂ ಒಳ್ಳೇದಾಗದೆ, ನಮ್ಮ ಅಕ್ಕಪಕ್ಕದ ಗ್ರಾಮಕ್ಕೆಲ್ಲ ಒಳ್ಳೇದಾಗದೆ ಈ ಅಮ್ಮನಿಂದ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಚಿಂದೇವಣ ಕೊಪ್ಪಲು ಗ್ರಾಮ, ಅರಕೆರೆ ಹೋಬಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಅಮ್ಮನ ಶಕ್ತಿ ಅಪಾರ ಪೂರ್ವ. ಸುತ್ತಮುತ್ತ ಹಳ್ಳಿಗೆಲ್ಲ ಫೇಮಸ್ ಸ್ವಾಮಿ. ದನಿನ ಜಾತ್ರೆ ಅಂದರೆ ಸುತ್ತ ಹಳ್ಳಿಯವರೆಲ್ಲ ಬಂದು ಅಮ್ಮನ ಸೇವೆ ಮಾಡೋಕ್ಕೆ ಸಿದ್ಧರಿದ್ದಾರೆ. ಏನೇ ಒಂದು ತೊಂದರೆಗೂ ಎಲ್ಲ ಅಮ್ಮ ಏನೇ ತೊಂದರೆ ಕೊಂಡಂತೆ ಒಬ್ಬರು ಪೊಲೀಸ್ ಅಧಿಕಾರಿಗಳು ಯಾವುದೇ ಬರದಂತೆ ಈ ಜಾತ್ರೆಯನ್ನು ಸುರಕ್ಷಿತವಾಗಿ ನೋಡ್ಕೊಳ್ತಾಳೆ, ಮಾಡ್ತಾರೆ. ಇಲ್ಲಿ ಭಾರಿ ಜನಗಳು ಪ್ರತಿ ಜಿಲ್ಲೆಯಿಂದಲೂ ಬರ್ತಾರೆ. ಎಸ್ಗಳು, ಹಸುಗಳೆಯಲ್ಲಿ, ಓರಿಗಳೆಯಲ್ಲಿ, ಟಗರುಗಳು, ಯಾವುದೇ ಸೀಮೆಯ ಒಂದು ದನಗಳೇ ಆಗಲಿ, ಕುರುಗಳೇ ಆಗಲಿ, ಟಗರುಗಳೇ ಆಗಲಿ ಕಟ್ಟಲಿಕ್ಕೆ ಸಿದ್ಧರಿದ್ದಾರೆ. ಇಲ್ಲಿ ಯಾವುದೇ ತೊಂದರೆ ಆದಂತೆ ಈ ಜಾತ್ರೆನ ಸುರಕ್ಷಿತವಾಗಿ ನಡೆಸ್ಕೊಡ್ತಾಳೆ ಈ ಅಮ್ಮ. ಈ ಅಮ್ಮನ ಶಕ್ತಿ ಅಪಾರ ಪೂರ್ವ. ತಾಯಿ ಉಚ್ಚಮ್ಮ ದೇವಿಗೆ ಕೇವಲ ಗ್ರಾಮಸ್ಥರೇ ಅಲ್ಲದೆ ಹೊರಗಿನ ಅಂದ್ರೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಭಕ್ತಾದಿಗಳು ಬರ್ತಾರೆ. ಸದ್ಯಕ್ಕೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಚಿಕ್ಕ ಉಚ್ಚಮ್ಮ ದೇವಿಯವರ ಒಂದು ದೇವಾಲಯ. ಈ ಒಂದು ಕ್ಷೇತ್ರಕ್ಕೂ ಕೂಡ ಬಂದು ಅಂದ್ರೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಬಂದು ರೈತರು ತಮ್ಮ ರಾಸುಗಳನ್ನ ಪೂಜೆ ಮಾಡ್ಕೊಂಡು ಬರ್ತಾರೆ. ಸದ್ಯಕ್ಕೆ ತಾಯಿ ಚಿಕ್ಕ ಉಚ್ಚಮ್ಮ ದೇವಿಯವರ ಒಂದು ದರ್ಶನವನ್ನ ಮಾಡೋಣ. ನಮ್ಮ ಹೆಸರು ನಟರಾಜು ಅಂತ, ಬಿ ಸಿ ಹಳ್ಳಿ ಗ್ರಾಮದವರು, ಸಿಹಳ್ಳಿ ಉಚ್ಚಮ್ಮ ದೇವಸ್ಥಾನ ಪೂಜಾರರು ನಾವು. ಇದು 3ನೇ ಬಾರಿ ತಲತಲಾಂತರ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ, ನಮ್ಮ ತಾತ, ಈಗ ಅವ್ರ ಮೊಮ್ಮಕ್ಕಳು ಮಾಡ್ತಿರೋದು ಪೂಜೆನ. ಎಲ್ಲ 3 ವಾರದಲ್ಲೂ 3 ಜನ ನಮ್ಮ ಪೂಜಾರಿದ್ದೀವಿ. ಎಲ್ಲ ವ್ಯವಹಾರಗಳಿಗೂ ಅವ್ರ ಕಷ್ಟ ಸುಖಕ್ಕೆ ಮಾತಾಯಿ ಭಾಗವಹಿಸಿ ಎಲ್ಲ 3 ವಾರ ಬಂದರೆ ಅವ್ರಿಗೆ ಪರಿಹಾರ ಕಷ್ಟ 3 ವಾರದಲ್ಲೇ ಪರಿಹಾರ ಮಾಡಿಕೊಡ್ತಾಳೆ. ಏನೇ ಕಷ್ಟ ಇದ್ದರೂ ಬಂದು ಹೋಗಿ, ಎಲ್ಲ ಜಿಲ್ಲೆಯವರು ಬಂದು ನಮ್ಮ ಗ್ರಾಮದಲ್ಲಿ ನಮ್ಮ ಉಚ್ಚಮ್ಮ ತಾಯಿ ಕೃಪೆಯಿಂದ ನಿಮ್ದು ಯಾವುದೇ ಕಷ್ಟ ಇದ್ದರೂ ಪರಿಹಾರ ಮಾಡಿಕೊಡ್ತಾಳೆ. ಬಂದು ನಿಮ್ಮ ನೋಡಿ ಹೆಂಗೆ ಏನು ಈ ಅಮ್ಮಂದು ಮಹಿಮೆ ಅನ್ನೋದು ನಿಮಗೆ ಅರ್ಥ ಆಯ್ತದೆ. ಒಂದು 3 ವಾರ ಬಂದು ಯಾವುದೇ ಜಿಲ್ಲೆಯವರಾದರೂ ಬಂದು ಹೋಗಿ ನೋಡಿ, ಆಗ ಎಲ್ಲ ನಿಮಗೆ ಅರಿವಾಗುತ್ತದೆ. ಯಾವುದೇ ಕಷ್ಟ ಇದ್ರೂ ಆ ಅಮ್ಮನಿಗೆ ಒಂದು ಕಾಣಿಕೆ ಕಟ್ಕೊಂಡು ಏನಾರು ಅಂದ್ಕೊಂಡ್ರು ನಿಮ್ಮ ಕಷ್ಟ ಪರಿಹಾರ ಮಾಡಿ ಒಳ್ಳೇದು ಮಾಡಿಕೊಡ್ತಾಳೆ. ಮಾತಾಡ ಈಗ ನೋಡುದ್ರಲ್ವ ವೀಕ್ಷಕರೇ, ತಾಯಿ ಆದಿಶಕ್ತಿ ಉಚ್ಚಮ್ಮ ದೇವಿ ಹಾಗೂ ಚಿಕ್ಕ ಉಚ್ಚಮ್ಮ ದೇವಿಯವರನ್ನ ಒಂದು ದರ್ಶನವನ್ನ ಮಾಡಿದ್ರಿ. ಹಾಗೆ ನೀವು ಕೂಡ ಪುನೀತರಾಗಿದ್ದೀರಿ ಅಂತ ಭಾವಿಸುತ್ತಾ ಈ ಒಂದು ವಿಡಿಯೋನ ಮುಗಿಸುವಂತ ಸಂದರ್ಭ ಬಂದಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಂತ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅಂದ್ರೆ ಕನ್ನಡ ಮಾಧ್ಯಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ತಾಯಿ ಆದಿಶಕ್ತಿ ಉಚ್ಚಮ್ಮ ದೇವಿ ಹಾಗೂ ಚಿಕ್ಕ ಉಚ್ಚಮ್ಮ ದೇವಿಯ ಭಕ್ತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ, ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮುಂದಿನ ವರ್ಷ ಈ ಒಂದು ಜಾತ್ರೆಯಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು.